ಶ್ರೀ ಗುರುಭ್ಯೋ ನಮಃ. ಮಹಾಭಾರತ ಪ್ರವಚನ ಸರಣಿಯ 1135ನೇ ಅನುಶಾಸನ ಪರ್ವದ 68ನೇ ಭಾಗವನ್ನು ಇವತ್ತು ನಾವು ಶ್ರವಣ ಮಾಡಬೇಕಾಗಿದೆ. ದಾಸ ಪದ್ಧತಿ, ದಾಸಿ ಪದ್ಧತಿ ಇವುಗಳ ಕುರಿತಾಗಿ ಭಾರತ, ಭಾಗವತ ಇತ್ಯಾದಿ ಕಡೆಗಳಲ್ಲಿ, ರಾಮಾಯಣಗಳಲ್ಲಿ, ನಾರದ ಸ್ಮೃತಿ ಮೊದಲಾದ ಕಡೆಗಳಲ್ಲಿ ಏನು ಉಲ್ಲೇಖ ಬಂದಿದೆ ಅಂತ ಅನ್ನೋದನ್ನು ಕಳೆದ ದಿವಸ ನಾವು ನೋಡಿದ್ದೇವೆ. ರಾಮನ ಕಾಲದಲ್ಲಿ ಇತ್ತು, ಕೃಷ್ಣನ ಕಾಲದಲ್ಲಿತ್ತು, ಪಾಂಡವರ ಕಾಲದಲ್ಲಿತ್ತು. ಇದನ್ನೆಲ್ಲ ಅವರು ಯಾಕೆ ನಿರ್ಮೂಲ ಮಾಡಲಿಲ್ಲ, ಕಿತ್ತೊಗೆಯಲಿಲ್ಲ ಅನ್ನುವಂಥ ಒಂದು ಪ್ರಶ್ನೆ ಅದನ್ನೆಲ್ಲ ಓದುವಾಗ ನಾನೊಂದು ಕಾಡಿದ್ದೇವೆ. ಆ ಪ್ರಶ್ನದ ಬಳಿಕ ಕೃಷ್ಣ ಅದನ್ನು ಯಾಕೆ ಕಿತ್ತೊಗೆಯಲಿಲ್ಲ, ರಾಮ ಯಾಕೆ ಕಿತ್ತೊಗೆಯಲಿಲ್ಲ, ಪಾಂಡವರು, ದ್ರೌಪದಿ ಮೊದಲಾದವರು ಅದನ್ನು ಯಾಕೆ ಕಿತ್ತೊಗೆಯಲಿಲ್ಲ, ದ್ರೌಪದಿ ಕೂಡ ಆ ದಾಸ್ಯದ ಹೀನತೆ ಎಂಥದ್ದು ಅಂತ ಅನ್ನೋದನ್ನ ತನ್ನ ಜೀವಮಾನದಲ್ಲಿ ನೋಡಿದವಳೆ. ಜೂಜಿನಲ್ಲಿ ಸೋತಾಗ ಅವಳು ಕೂಡ ಕುಟುಂಬ ಸಮೇತ ದಾಸ್ಯದ ಸ್ಥಿತಿಗೆ ಬಂದು ನಿಂತಿದ್ಲು. ಅದಲ್ಲದೆ ಅಜ್ಞಾತವಾಸದಲ್ಲಿ ಒಂದು ವರ್ಷ ಕಾಲ ಅವಳು ಕೂಡ ದಾಸ್ಯದ ಅಪಾಯಗಳೆಂಥದ್ದು ಅಂತ ಅನ್ನೋದನ್ನ ನೋಡಿದವಳಾಗಿದ್ಲು. ಆದ್ದರಿಂದ ಅವಳಾದರೂ ಈ ಪದ್ಧತಿಯನ್ನ ಕಿತ್ತೊಗೆಯಬಹುದಿತ್ತಲ್ಲ ಅಂತ ನನಗೆ ಅದನ್ನೆಲ್ಲ ಓದಿದಾಗ ಅನೇಕ ಬಾರಿ ಅನಿಸಿದ್ದಿದೆ. ಅದಾದ್ಮೇಲೆ ನಾನು ಮಾಡಿಕೊಂಡ ಸಮಾಧಾನ, ಅವರ್ಯಾಕೆ ಕಿತ್ತೊಗೆಯಲಿಲ್ಲ ಅಂತ ಆಲೋಚನೆ ಮಾಡುವುದು ನನ್ನ ಕಾರ್ಯ ಏನಲ್ಲ. ಯಾವ್ಯಾವ ಕಾಲಕ್ಕೆ ಯಾವ್ಯಾವ ಪಾಪ ಕಾರ್ಯಗಳು ಅಥವಾ ಯಾವ ಪುಣ್ಯ ಕಾರ್ಯಗಳು ಇವೆಲ್ಲ ನಡೀಬೇಕು, ಅವನ್ನೆಲ್ಲ ಆಗುವಂತೆ ಮಾಡುವುದು ಭಗವಂತನ ಅವತಾರಭೂತಗಳಾದಂಥ ವ್ಯಕ್ತಿಗಳ ಕಾರ್ಯ, ತತ್ವಾಭಿಮಾನಿ ದೇವತೆಗಳ ಕಾರ್ಯ. ಆ ಮೂಲಕ ಮನುಷ್ಯನಿಗೆ ಪುಣ್ಯ ಪಾಪಗಳು ಇತ್ಯಾದಿಗಳು ಯಾವಾಗ ಬರಬೇಕು, ಯಾವ್ಯಾವ ಮೂಲಗಳಿಂದ ಬರಬೇಕು, ಅದನ್ನೆಲ್ಲ ಮಾಡಿಕೊಡುವುದು ಅವರ ಕೆಲಸ ಆಗಿರ್ತದೆ. ಯಾವುದೇ ಯುಗ ಆದರೂ, ಯಾವುದೇ ಕಾಲ ಆದರೂ, ಎಂಥದೇ ಶ್ರೇಷ್ಠವಾದಂಥ ಸುವ್ಯವಸ್ಥೆ ಆದ್ರೂ 100% ಎಲ್ಲವೂ ಸರಿ ಇರುವುದಿಲ್ಲ. ಆ ಸರಿ ಇಲ್ಲದೆ ಇರುವುದೇ ಈ ಸಂಸಾರದ ಲಕ್ಷಣ. ಭಗವಂತ ಕೂಡ ಅದನ್ನು ಸರಿಪಡಿಸಲಿಕ್ಕೆ ಹೋಗೋದಿಲ್ಲ. ಆದ್ರಿಂದ ಅವರ್ಯಾಕೆ ಇದನ್ನು ಕಿತ್ತೊಗೆಯಲಿಲ್ಲ ಅಂತ ಆಲೋಚನೆ ಮಾಡುವ ಬದಲು ಅಂಥ ಪರಿಸ್ಥಿತಿಗಳಲ್ಲಿ ನಾವು ಹೇಗೆ ವರ್ತಿಸಬೇಕು ಅನ್ನುವ ಪಾಠವನ್ನು ಕಲಿಯಬೇಕು ಅಂತ ನನಗೆ ಅನಿಸಿತು. ಈಗ ಈ ಸದ್ಯದ ಕಾಲದಲ್ಲಿ ಗುಲಾಮಗಿರಿ ಅನ್ನುವುದೇನಿಲ್ಲ. ಮೇಲೆ ನೋಡಿದ ಪರಿಸ್ಥಿತಿಗಳಲ್ಲಿ ಆ ದಾಸರಿಗೆ, ದಾಸಿಯರಿಗೆ ಎಂಥ ಒಂದು ಆಪತ್ತು ಬಂದು ಒದಗಿತ್ತು, ಅಂಥದ್ದೇನು ಈಗಿನ ಕಾಲದಲ್ಲೇ ಇಲ್ಲ. ನಾವ್ಯಾಕೆ ಅದ್ರ ಬಗ್ಗೆ ಅಷ್ಟೊಂದು ತಲೆ ಕೆಡಿಸ್ಕೋಬೇಕು ಅಂತ ಅನೇಕ ಜನರಿಗೆ ಅನಿಸಬಹುದು. ಈತ ಯಾಕೆ ಇಷ್ಟೊಂದು ಅದ್ರ ಬಗ್ಗೆ ಆಲೋಚನೆ ಮಾಡಿದ್ದಾನೆ ಅಂತ ನನ್ನ ಬಗ್ಗೆನೂ ಕೂಡ ಅನಿಸಬಹುದು. ಬಹೂನಿಮೆ ವ್ಯತೀತಾನೆ ಜನ್ಮಾನೆ ಯುಷ್ಮಾಕಂಶ. ಅನೇಕ ಜನ್ಮಗಳು ಈ ಹಿಂದೆ ನನಗೂ ಆಗಿ ಹೋಗಿವೆ, ನಿಮಗೂ ಎಲ್ರಿಗೂ ಕೂಡ ಆಗಿ ಹೋಗಿವೆ, ಭಗವಂತನಿಗೂ ಆಗಿವೆ ಅಂತ ಹೇಳ್ತಾನ ಕೃಷ್ಣ. ಈ ಹಿಂದೆ ಅನೇಕ ಥರದ ಪಾಪಗಳನ್ನು ಮಾಡಿದ್ದೇವೆ, ಪುಣ್ಯಗಳನ್ನು ಮಾಡಿದ್ದೇವೆ. ಅನೇಕ ಏಳು ಬೀಳುಗಳನ್ನ ನಮ್ಮ ಈ ಸಂಸಾರದ ಅವಸ್ಥೆಯಲ್ಲಿ ನಾವು ಅನುಭವಿಸಿರ್ತೇವೆ.
ಇನ್ನು ಮುಂದೂ ಕೂಡ ಅನೇಕ ಜನ್ಮಗಳು ಆಗುತ್ತಿವೆ. ಮತ್ತೆ ಎಷ್ಟೋ ಬಾರಿ ಕಲಿಯುಗ ಬರುವುದಿದೆ, ಕೃತ ತ್ರೇತ ದ್ವಾಪರಗಳು ಬರುತ್ತಿವೆ. ವರ್ಷಾ ಚತುರ್ದಶಾದೂರ್ಧ್ವಂ ಏನ ವಿದ್ಯುತ್ ಶುಭಾಶುಭಂ ತೇಷಾಂ ಅಜ್ಞಾನಜೋ ದೋಷಃ ಸುಮಹಾನ್ ಕರ್ಮಜಾದಪಿ. 14 ವರ್ಷಗಳ ಬಳಿಕ ಶುಭ ಯಾವುದು ಅಶುಭ ಯಾವುದು, ಯಾವುದನ್ನು ನಾವು ಮಾಡಬೇಕು ಯಾವುದನ್ನು ಮಾಡಬಾರದು ಅಂತ ನಾವು ತಿಳ್ಕೊಳ್ಳದೆ ಹೋದರೆ ಆ ಅಜ್ಞಾನದಿಂದ ಬರುವಂಥ ದೋಷ ಏನಿದೆ ಅದು ವಾಸ್ತವಿಕವಾಗಿ ಆ ಕೃತಿಯನ್ನು ಮಾಡುವುದು, ತಮ್ಮ ದುಷ್ಕೃತ್ಯವನ್ನೇ ಮಾಡುವುದರಿಂದ ಬರುವ ಪಾಪಕ್ಕಿಂತ ಕೆಟ್ಟದ್ದನ್ನು ಒಳಿತನ್ನು, ಕೆಟ್ಟದರ ಮತ್ತು ಒಳ್ಳೆಯದರ ಅಂತರವನ್ನು ತಿಳ್ಕೊಳ್ಳದೇ ಇರುವುದರಿಂದ ಬರುವ ಪಾಪವೇ ಹೆಚ್ಚಿಂದು ಅಂತ ಭಾಗವತ ತಾತ್ಪರ್ಯ ನಮ್ಮನ್ನು ಎಚ್ಚರಿಸ್ತದೆ. ಆ ಚತುರ್ದಶಮಾದ್ವರ್ಷಾತ್ ಕರ್ಮಾಣಿ ನಿಯಮೇನತೋ ದಶಾವರಾಣಾಂ ಜನ್ಮಾನಾಂ ಕಾರಣಾನಿ ಕರೋತ್ಯಯಂ. 14 ವರ್ಷದ ಬಳಿಕವೇ, 18 ವರ್ಷದ ಬಳಿಕ ಅಲ್ಲ, 14 ವರ್ಷದ ಬಳಿಕವೇ ಮನುಷ್ಯನಿಗೆ ಜವಾಬ್ದಾರಿ ಅನ್ನೋದು ಬರ್ತದೆ. ಆ ಮೂಲಕ ಆತ ನಿತ್ಯ ಕರ್ಮಗಳನ್ನು ಮಾಡ್ತಾ ಹೋಗ್ತಾನೆ. ಬದುಕಿರುವಂತ ಮನುಷ್ಯ ಮುಂದೆ ಮಾಡುವಂತ ಕರ್ಮಗಳೇನಿವೆ, ಪುಣ್ಯ ಪಾಪಗಳು, ಅವು ಇನ್ನು ಮುಂದಿನ 10 ಜನ್ಮಗಳಿಗೆ ಸಾಕಾಗುವಷ್ಟು ಪಾಪ ಕಾರ್ಯಗಳನ್ನ ಪುಣ್ಯ ಕಾರ್ಯಗಳನ್ನು ಮಾಡ್ತಾನೆ ಅಂತ ಶಾಸ್ತ್ರ ನಮಗೆ ಎಚ್ಚರಿಕೆ ಕೊಟ್ಟಿದೆ. ಹೀಗೆಲ್ಲ ಇರುವಾಗ ಅನೇಕ ಇಂಥ ಪ್ರಸಂಗಗಳನ್ನ, ಪುಣ್ಯದ ಪ್ರಸಂಗಗಳನ್ನ, ಪಾಪದ ಪ್ರಸಂಗಗಳನ್ನ, ಯಾವುದನ್ನು ನಾವು ಇವತ್ತು ತಪ್ಪು ಅಂತ ಹೇಳ್ತಿದ್ದೇವೋ ಅಂಥ ಪ್ರಸಂಗಗಳನ್ನ ನಾವು ಎದುರಿಸಿದ್ದೇವೆ. ನಾವು ಅಂಥ ತಪ್ಪುಗಳನ್ನು ಮಾಡಿದ್ದೇವೆ, ಅಂಥ ಶೋಷಣೆಗಳನ್ನ ಮಾಡಿರ್ತೇವೆ, ಶೋಷಣೆಗಳಿಗೆ ಒಳಗಾಗಿರ್ತೇವೆ ಕೂಡ ಈ ಹಿಂದೆ ಅನೇಕ ಬಾರಿ. ಮುಂದೂ ಅನೇಕ ಬಾರಿ ಇಂಥದ್ದೆಲ್ಲ ನಮ್ಮ ಕೈಯಿಂದ ಆಗುವ ಸಾಧ್ಯತೆ ಇರ್ತದೆ. ಅದಕ್ಕಾಗಿ ಮನುಷ್ಯ ಪಾಪ ಪುಣ್ಯಗಳ ಒಂದು ಅಂತರವನ್ನು ಸ್ಪಷ್ಟವಾಗಿ ತಿಳ್ಕೊಳ್ಬೇಕು. ಸಂಸ್ಕಾರ ರೂಪದಿಂದ ನಾವು ಓದಿದ್ದು, ಮನನ ಮಾಡಿದ್ದು, ಕೇಳಿದ್ದು ಇದೆಲ್ಲ ನಮ್ಮ ಮನಸ್ಸಿನಲ್ಲಿ ದೃಢವಾಗಿ ಉಳಿದರೆ ಆ ಸಂಸ್ಕಾರ ನಮ್ಮನ್ನ ಮುಂದೆ ನಾವು ಒಳಗಾಗಲಿರುವಂಥ ಶೋಷಣೆಗಳಿಂದ ಅಥವಾ ನಾವೇ ಮಾಡಬೇಕಾಗಿರುವಂಥ ಶೋಷಣೆಗಳಿಂದ ತಪ್ಪಿಸ್ತದೆ. ಅದಕ್ಕಾಗಿ ಇಷ್ಟೆಲ್ಲ ಮನುಷ್ಯ ಮನನ ಮಾಡಬೇಕು. ಅನೇಕ ಬಾರಿ ಶಾಸ್ತ್ರದಲ್ಲಿ ಕೇಳಲ್ಪಟ್ಟಂಥ ವಿಷಯಗಳು ನಮಗೆ ಅರ್ಥ ಆಗಿರ್ತವೆ, ಆದರೆ ಆಚರಣೆಗೆ ತರುವಾಗ ಮನುಷ್ಯ ವಿಫಲನಾಗ್ಬಿಡ್ತಾನೆ. ಜಗತ್ತೆಲ್ಲ ಹೀಗೆ ಇದೆ, ನಾವೊಬ್ಬರು ಏನ್ ಮಾಡುವುದಿದೆ ಅಂಥೇಳಿ ಮನುಷ್ಯ ತನ್ನನ್ನು ತಾನು ಸಮರ್ಥನೆ ಮಾಡ್ಕೊಳ್ತಾನೆ. ಅನೇಕ ಲೌಕಿಕ ವಿಷಯಗಳೇ ಅವನಿಗೆ ಅರ್ಥ ಆಗೋದಿಲ್ಲ. ಅನೇಕ ಬಾರಿ ನಾನು ಇದನ್ನು ಹೇಳೇ ಇದ್ದೇನೆ. ಲೌಕಿಕ ವಿಷಯಗಳೇ ಅರ್ಥ ಆಗದೇ ಇರುವಾಗ ಧರ್ಮ ಇವನಿಗೆ ಮನುಷ್ಯನಿಗೆ ಅರ್ಥ ಆಗೋದು ಯಾವಾಗ? ಅಷ್ಟು ಸೂಕ್ಷ್ಮ ಆಗಿರ್ತದೆ. ರಾಗದ್ವೇಷಗಳಿಗೆ ಒಳಗಾದಂತಹ ಮನಸ್ಸು. ಅದರಿಂದ ನಾವು ಮಾಡ್ತಿರೋದೆಲ್ಲ ಸರಿಯಾಗಿದೆ ಅಂತ ಕಾಣಿಸ್ತದೆ ಅವನಿಗೆ. ಭಾಗವತದ ಆ ಒಂದು ಶ್ಲೋಕ ನನಗೆ ಮೇಲಿನ ಮೇಲೆ ನೆನಪಿಗೆ ಬರ್ತಿರ್ತದೆ. ತಸ್ಮಾದ್ ರಜೋ ರಾಗ ವಿಷಾದ ಮನ್ಯು ಮಾನಸ್ಪೃಹ ಭಯ ದೈನ್ಯಾದಿ ಮೂಲಂ ಹಿತ್ವಾ ಗೃಹಂ ಸಂಸ್ಕೃತಿ ಚಕ್ರವಾಲಂ ನೃಸಿಂಹ ಪಾದಂ ಭಜತಾ ಕುತೋ ಭಯಂ. ಈ ಸಂಸಾರದಲ್ಲಿ ತಿರುಗಾಟ ಇದನ್ನು ಬಿಟ್ಟು ಬಿಡೋಣ. ನೃಸಿಂಹ ಪಾದಂ, ಭಗವಂತನ ನರಸಿಂಹರೂಪಿಯಾದ ಭಗವಂತನ ಪಾದ ಕಮಲಗಳಿಗೆ ಶರಣ ಹೋಗೋಣ. ಅಕುತೋ ಭಯಾದ, ಆ ಪಾದ ಕಮಲಗಳಿಗೆ ನಾವು ಶರಣ ಹೋದರೆ ನಮಗೆ ಅಲ್ಲಿ ಯಾರಿಂದಲೂ ಭಯ ಇಲ್ಲ, ನಮ್ಮಿಂದಲೂ ಯಾರಿಗೂ ಭಯ ಇಲ್ಲ. ಅದು ಬಹಳ ಸ್ವಾರಸ್ಯದ ಸಂಗತಿ. ಹಾಗೆ ವ್ಯಾಖ್ಯಾನ ಮಾಡಬೇಕು ಅದರ ಶಬ್ದವನ್ನು ಅಂತ ಅನ್ಕೋತೇನೆ. ಯಾಕೆಂದ್ರೆ ಈ ಸಂಸಾರ ಅಂದ್ರೆ ಎಂಥದ್ದು? ರಜೋಗುಣ, ರಾಗದ್ವೇಷಗಳು, ಕಾಮ ಮೊದಲಾದದ್ದು. ವಿಷಾದ ಅಂದ್ರೆ ದುಃಖ, ಮನ್ಯು ಸಿಟ್ಟು, ಮಾನ ಅಂದ್ರೆ ಅಭಿಮಾನ, ಮಾನಾಪಮಾನಗಳು, ಸ್ಪೃಹ ಅಂದ್ರೆ ಆಸೆ, ಭಯ, ಮತ್ತೆ ದೈನ್ಯ, ದೀನತೆ, ಇವುಗಳೆಲ್ಲದಕ್ಕೂ ಮೂಲವಾದದ್ದೇ ಈ ಸಂಸಾರ. ನನಗೆ ಆ ಶ್ಲೋಕವನ್ನು ಮೊದಲು ನೋಡಿದಾಗ ಸಂಸಾರದಲ್ಲಿ ನಾವಿದ್ದೇವೆ ಅಂದ ಮೇಲೆ
ನಮಗೆ ರಜೋಗುಣದ ಆವೇಶ, ರಾಗ, ದ್ವೇಷ, ಭಯ, ದೈನ್ಯ ಇದೆಲ್ಲ ಆಗ್ತಾ ಇರ್ತದೆ. ದೀನತೆಯಿಂದ ಜೀವನ ನಡೆಸಲಿಕ್ಕಾಗಿ ನಾವು ದೀನತೆಯಿಂದ ಯಾರ್ಯಾರನ್ನೋ ಬೇಡಿ ಬದುಕಬೇಕಾಗ್ತದೆ ಅಂತೆಲ್ಲ ಅರ್ಥ ಮಾಡ್ಕೊಂಡಿದ್ದೆ. ಅದೆಲ್ಲ ಸರಿಯೇ, ಅದಲ್ಲ ಅಂತಲ್ಲ. ನಮಗೆ ಆಗುವಂತಹ ಭಯ, ದೈನ್ಯ, ದುಃಖ, ರಾಗ, ದ್ವೇಷ ಇದನ್ನ ಹೇಳುವುದರ ಜೊತೆಗೆ ಭಾಗವತ ನಮ್ಮಿಂದ ಇನ್ನೊಬ್ಬರಿಗೆ ದೀನಾವಸ್ಥೆ, ನಾವು ಈ ಸಂಸಾರದಲ್ಲಿ ಬದುಕಬೇಕು ಅನ್ನುವ ಕಾರಣಕ್ಕಾಗಿ ಏನೇನನ್ನು ಗಳಿಸಬೇಕು, ಸುಖ ಪಡಬೇಕು ಅನ್ನುವ ಕಾರಣಕ್ಕಾಗಿ ಯಾರ್ಯಾರನ್ನೋ ದೈನ್ಯಕ್ಕೆ ಒಳಗಾಗಿ ಮಾಡಿರ್ತೇವೆ, ಯಾರ್ಯಾರನ್ನೋ ಭಯಭೀತರನ್ನಾಗಿ ಮಾಡ್ತೇವೆ, ಮತ್ತಾರೊಬ್ಬರಿಗೆ ವಿಷಾದವನ್ನ ಕೊಡ್ತೇವೆ. ನಮಗಾಗುವುದು ಮಾತ್ರ, ನಮ್ಮನ್ನು ಯಾರಾದ್ರೂ ದೀನಾವಸ್ಥೆಗೆ ತಳ್ಳಿದ್ರೆ, ನಮಗೆ ಯಾರಾದ್ರೂ ವಿಷಾದ, ಭಯ ಇತ್ಯಾದಿಗಳನ್ನು ಮಾಡಿದ್ರೆ ಅದು ನಮ್ಮ ಗಮನಕ್ಕೆ ಬರ್ತದೆ. ಎಂಥ ಸ್ಥಿತಿ ಬಂತು ನನಗೆ ಅಂತ ನಾವು ಓಡಾಡ್ತೇವೆ. ನಾವು ನಮ್ಮ ಅಧಿಕಾರದ ಬಲದಿಂದ, ಸ್ಥಾನಮಾನಗಳ ಬಲದಿಂದ, ನಾವಿರುವ ಪರಿಸರದ ಪ್ರಭಾವದಿಂದಾಗಿ ಮತ್ತೊಬ್ಬರಿಗೆ ದೈನ್ಯ, ಭಯ, ವಿಷಾದ ಇತ್ಯಾದಿಗಳನ್ನು ತಂದು ಒಡ್ಡುತ್ತೇವಲ್ಲ, ಅದಕ್ಕೂ ಕೂಡ ಈ ಸಂಸಾರವೇ ಕಾರಣ. ನಮಗೆ ಭಯ ದೈನ್ಯಾದಿಗಳು ಇನ್ನೊಬ್ಬರಿಂದ ಆಗಬಾರದು ಅಂತಿದ್ರೆ ನಮ್ಮಿಂದಲೂ ಕೂಡ ಭಯ ದೈನ್ಯಾದಿಗಳು ಮತ್ತೊಬ್ಬರಿಗೆ ಆಗಬಾರದು. ಆತ್ಮನಃ ಪ್ರತಿಕೂಲಾನಿ ಪರಸ್ಯಾಪಿ ನ ಸಾಧಯೇತ್ ಅಂತ ಮಹಾಭಾರತವೇ ವರ್ಣನೆ ಮಾಡ್ತದೆ. ಯಾವುದು ನಮಗೆ ಪ್ರತಿಕೂಲವೋ, ನಮ್ಮ ದೇಹ ಮನಸ್ಸುಗಳಿಗೆ ಯಾವುದು ಪ್ರತಿಕೂಲವೋ ಅದನ್ನು ನಾವು ಮತ್ತೊಬ್ಬರಿಗೂ ಕೂಡ ಮಾಡಬಾರದು. ಅದೇ ಶಾಸ್ತ್ರದ ನಿರ್ಣಯ ಆಗಿದೆ. ಅದ್ರೋಹೇಣ ಇವ ಭೂತಾನಾಂ ಅಲ್ಪದ್ರೋಹೇಣ ವಾ ಪುನಃ. ಯಾರಿಗೂ ದ್ರೋಹ ಮಾಡದೆ ಬದುಕಬೇಕು, ಯಾರಿಗೂ ವಿಷಾದ ಕೊಡದೆ, ಯಾರಿಗೂ ಭಯ ಕೊಡದೆ, ಯಾರಿಗೂ ದೈನ್ಯ ಕೊಡದೆ ಬದುಕುವ ಪ್ರಯತ್ನ ಮಾಡಬೇಕು. ಸಂಸಾರ ಇರುವುದೇ ಹೀಗೆ. ಬೇರೆ ಯಾರನ್ನೂ ಶೋಷಿಸದೆ ಬದುಕುವುದು ಸಾಧ್ಯ ಇಲ್ಲ ಅಂತಾದ್ರೆ ಅಲ್ಪ ಸ್ವಲ್ಪ ಎಷ್ಟು ಕಡಿಮೆ ಸಾಧ್ಯವೋ ಅಷ್ಟು ಮಾತ್ರ ಇನ್ನೊಬ್ಬರನ್ನು ಶೋಷಿಸಿ, ಅವರನ್ನ ಹೆದರಿಸಿ, ಅವರನ್ನ ದೈನ್ಯಾವಸ್ಥೆಗೆ ದೂಡಿ, ಅವರ ಸ್ಥಿತಿಯನ್ನು ನಾವು ದುರುಪಯೋಗ ಮಾಡಿಕೊಂಡು ಬದುಕಬೇಕಾಗ್ತದೆ. ಇದು ಮನುಷ್ಯನಿಗೆ ಇರುವಂತಹ ಒಂದು ಸ್ಥಿತಿ. ಅದಕ್ಕಾಗಿ ಮನುಷ್ಯ ಎಚ್ಚರಿಕೆಯಿಂದಿರಬೇಕು. ಯಾವ ಈ ದಾಸ ಪದ್ಧತಿ, ದಾಸಿ ಪದ್ಧತಿ ಮೊದಲಾದದ್ದಿದೆ, ಇದೆಲ್ಲ ಭಗವದ್ಗೀತೆಯಲ್ಲಿ ಹೇಳಿದಂಥ ಸರ್ವಭೂತ ಹಿತೇರತಃ ಮೈತ್ರಃ ಕರುಣಯೇವಚ ಅನ್ನುವ ಮಾತುಗಳಿಗೆ ಹೊಂದಾಣಿಕೆ ಆಗುವಂತಹ ಒಂದು ಪದ್ಧತಿ ಏನಿದೆ. ದಾಸರನ್ನ ಮಾರುವುದು, ಕೊಳ್ಳುವುದು, ದಾನ ಕೊಡುವುದು, ಅವರ ಹಕ್ಕುಗಳ ಕಡೆಗೆ ಗಮನ ಕೊಡದೇ ಇರುವುದು ಮೊದಲಾದ ಸಂಗತಿಗಳೇನಿವೆ, ಭಗವದ್ಗೀತಾದಲ್ಲಿ ಯಾವ ಆದರ್ಶವನ್ನ ನಾವು ಆಚರಣೆಗೆ ತರಬೇಕು ಅಂತ ಹೇಳಿದ್ದಾರೆ. ಕೇವಲ ಪ್ರವಚನ ಹೇಳಲಿಕ್ಕಾಗಿರುವಂಥದ್ದಲ್ಲ ಭಗವದ್ಗೀತಾ. ಆದ್ರಿಂದ ಅದನ್ನು ಆಚರಣೆಗೆ ತರಬೇಕಲ್ಲ ನಾವು. ಸರ್ವಭೂತ ಹಿತದಲ್ಲಿ ಆಸಕ್ತರಾಗಬೇಕು. ಮೈತ್ರಿ ಕುರಿಯಾದ್ ಅನ್ಯನ್ನವಾ ಕುರಿಯಾದ್ ಮೈತ್ರೋ ಬ್ರಾಹ್ಮಣ ಉಚ್ಯತೆ. ಇನ್ನೊಬ್ಬರ ಬಗ್ಗೆ ಮೈತ್ರಿಯನ್ನು ಸ್ಥಾಪಿಸ್ಕೋಬೇಕು. ಸರ್ವೇ ಭದ್ರಾಣಿ ಪಶ್ಯಂತು ಮಾ ಕಶ್ಚಿತ್ ದುಃಖ ಭಾಗ್ ಭವೇತ್. ಜಗತ್ತಿನಲ್ಲಿ ಯಾರು ಕೂಡ ದುಃಖಕ್ಕೆ ಗುರಿಯಾಗುವುದು ಬೇಡ, ವಿಶೇಷತಃ ನನ್ನ ಕಾರಣದಿಂದ. ಭಗವಂತನನ್ನು ದ್ವೇಷಿಸುವುದರಿಂದ, ಭಗವದ್ಭಕ್ತರನ್ನು ದ್ವೇಷಿಸುವುದರಿಂದ ಅದರ ಫಲವಾಗಿ ಯಾರಾದರೂ ದುಃಖ ಭಾಗಿಗಳಾಗುವುದಾದರೆ ಅದು ಅವರಿಗೆ ಸಂಬಂಧಪಟ್ಟದ್ದು. ನನ್ನ ದುರಾಸೆಯಿಂದ, ನಾನು ಜೀವನ ನಡೆಸಬೇಕು ಅನ್ನುವಂಥ ಹಪಹಪೆಯಿಂದ ಮತ್ತೊಬ್ಬರಿಗೆ ತೊಂದರೆ ಆಗುವುದು ಬೇಡ ಅನ್ನುವ ಎಚ್ಚರ ನಮಗಿರಬೇಕು. ಭಗವದ್ಗೀತೆ ಕೊಟ್ಟಂತಹ ಸಂದೇಶ ಏನಿದೆ ಅದಕ್ಕೆ ವಿರುದ್ಧವಾದದ್ದು ಈ ಗುಲಾಮಗಿರಿಯ ಪದ್ಧತಿ ಅನ್ನುವ ಕಾರಣಕ್ಕಾಗಿ ಅದರ ಬಗ್ಗೆ ನಾನು ಏನು ಹೇಳಬೇಕಾಗಿತ್ತೋ ಅದನ್ನು ಹೇಳ್ತಿದ್ದೇನೆ. ಇಂಥ ಆಲೋಚನೆಗಳನ್ನ ಬೇರೆ ಯಾರೋ ಎಡಪಂಥೀಯ ಚಿಂತನೆ ಉಳ್ಳವರಿಂದ, ಆಧುನಿಕ ಓದು, ಆಧುನಿಕ ಸಾಹಿತ್ಯಗಳ ಓದು, ಆಧುನಿಕ ವ್ಯಕ್ತಿಗಳ ಪ್ರಭಾವ, ಅವರ ಒಡನಾಟ, ಅದ್ಯಾವುದರಿಂದಲೂ ನಾವು ನಮ್ಮಂಥವರು ಇದನ್ನು ಕಲಿತು ನಮ್ಮ ಹಿಂದಿನ ಈ ಒಂದು ಪರಂಪರೆ ಏನಿದೆ ಅದರ ಬಗ್ಗೆ ದನಿ ಎತ್ತಬೇಕಾಗಿಲ್ಲ. ಯಾಕಂದ್ರೆ ಶಾಸ್ತ್ರದಲ್ಲೇ ಇದೆ. ಇಲ್ಲೇ ಮಹಾಭಾರತವೇ ನಾವೀಗ ನೋಡ್ತಿರೋ ಶ್ಲೋಕವೇ ಅದನ್ನು ಹೇಳಿದೆ. ಅವರು ಲುಬ್ಧರು ಪಾಪಚೇತಸರು ಅಂತ ದಾಸರನ್ನ ಮಾರುವವರನ್ನ ಶಾಸ್ತ್ರ ಛೇಡಿಸಿದೆ, ಅವ್ರಿಗೆ ಎಚ್ಚರಿಸಿದೆ. ಆದ್ರಿಂದ
ನಮ್ಮ ಶಾಸ್ತ್ರದಲ್ಲೇ ಇರುವಂತಹ ಸಂಗತಿಗಳನ್ನ ನಾವು ಗಮನಕ್ಕೆ ತಂದುಕೊಂಡ್ರೆ, ಅದನ್ನ ಆಚರಣೆಗೆ ತರುವ ಪ್ರಯತ್ನ ಮಾಡಿದ್ರೆ, ಆಗ ಇಂಥದ್ರಿಂದೆಲ್ಲ ದೂರ ಇರಬೇಕಾಗ್ತದೆ ಅನ್ನೋ ಆಲೋಚನೆ ಮಾತ್ರ ನನ್ನದು. ಸಹಸ್ರಿಣೋಪಿ ಜೀವಂತಿ ಶತಿನೋಪಿ ಚ ಧೃತರಾಷ್ಟ್ರ ವಿಮುಂಚ ಇಚ್ಛಾಂ ನ ಕಥಂಚಿನ್ ನ ಜೀವ್ಯಸೆ. ಈ ಜಗತ್ತಿನಲ್ಲಿ 1000 ರೂಪಾಯಿ ತಿಂಗಳ ಗಳಿಸುವವರು ಬದುಕ್ತಾರೆ, 100 ರೂಪಾಯಿಗಳನ್ನು ಪ್ರತಿ ತಿಂಗಳಿಗೆ ಗಳಿಸುವವರು ಕೂಡ ಬದುಕೇ ಇದ್ದಾರೆ, ಯಾರೂ ಸತ್ತಿಲ್ಲ. ಧೃತರಾಷ್ಟ್ರ ವಿಮುಂಚ ಇಚ್ಛಾಂ, ಧೃತರಾಷ್ಟ್ರನೇ ವಿದುರ ಧೃತರಾಷ್ಟ್ರನಿಗೆ ಹೇಳ್ತಾನೆ, ದುರಾಸೆಯನ್ನು ಬಿಡು. ನಕಥಂಚಿನ್ ನ ಜೀವ್ಯಸೆ, ಜೀವನ ನಡೆಸಲಿಕ್ಕೆ ಆಗೋದಿಲ್ಲ ಅಂತಲ್ಲ, ಜೀವನ ನಡೆಸಲಿಕ್ಕಾಗಿ ಇಂಥ ನೀಚ ಕೆಲಸಗಳನ್ನು ಮಾಡಬೇಕಾಗಿಲ್ಲ. ಇನ್ನೊಬ್ಬರ ಬಗ್ಗೆನೂ ಕೂಡ ಮನುಷ್ಯ ಒಂದಿಷ್ಟು ಗಮನ ಕೊಡಬೇಕು. ಆಧುನಿಕ ಪದ್ಧತಿಯಲ್ಲಿ ಇವತ್ತು ಆ ಜೀತ ಪದ್ಧತಿ ಅಂತ ಅನ್ನೋದು ಇರ್ಲಿಕ್ಕಿಲ್ಲ, ಗುಲಾಮಗಿರಿ ಅಂತ ಅನ್ನೋದು ಬಹುತೇಕ ನಿರ್ಮೂಲಿತ ಆಗಿರಬಹುದು. ಆದ್ರೆ ಬೇರೆ ಬೇರೆ ರೀತಿಯಿಂದ ಅಂಥದ್ದೆಲ್ಲ ಆಚರಣೆಯಲ್ಲಿರ್ತದೆ. 2020 ಇಸ್ವಿ, ಇದೇ ಮಾರ್ಚ್ 3 2020 ಇಸ್ವಿ ವಿಜಯವಾಣಿಯ ವರದಿ ಇದು. ಕತ್ತಲ ಕೂಪದಲ್ಲಿ ಕಂದೀಲು ಹಿಡಿದವರು ಅಂತ ಆ ಒಂದು ಲೇಖನ. 2019 ಇಸ್ವಿಯ ವರದಿಯ ಪ್ರಕಾರ ಭಾರತದಲ್ಲಿ ಸುಮಾರು 2 ಕೋಟಿ ಮಂದಿ ವೇಶ್ಯಾವೃತ್ತಿಯಲ್ಲಿ ತೊಡಗಿಸಿಕೊಂಡಿದ್ದಾರಂತೆ. ವೇಶ್ಯಾವೃತ್ತಿ ಅನ್ನೋದು ಕೂಡ ಗುಲಾಮಗಿರಿಯ ಒಂದು ಭಾಗ. ಅದಕ್ಕಾಗಿ ಇದನ್ನೆಲ್ಲ ನಾವು ಮನಸ್ಸಿಗೆ ತಂದುಕೋಬೇಕಾಯ್ತು. ಈಗ ಇವರಲ್ಲಿ ಹೆಚ್ಚಿನವರು ಮೋಸದಿಂದ ಈ ವೃತ್ತಿಗೆ ದೂಡಲ್ಪಟ್ಟವರು. ಆ 2 ಕೋಟಿ ಜನರಲ್ಲಿ ಹೆಚ್ಚಿನವರು ಮೋಸದಿಂದ ಈ ವೃತ್ತಿಗೆ ಬಂದವರು. ಅರ್ಧಕ್ಕಿಂತಲೂ ಹೆಚ್ಚು ಜನ 18 ವಯಸ್ಸಿಗಿಂತ ಕಡಿಮೆ ವಯಸ್ಸಿನ ಮಕ್ಕಳು. ಅವರ ಸಲುವಾಗಿ ಆ ಒಂದು ಕತ್ತಲ ಕೂಪದಲ್ಲಿ ಕಂದೀಲು ಹಿಡಿದು ಅವರನ್ನು ಉದ್ಧಾರ ಮಾಡಲಿಕ್ಕೂ ಅನೇಕ ಜನ ಪ್ರಯತ್ನ ಪಡ್ತಿದ್ದಾರೆ. ಅಂಥವ್ರ ಸಂಖ್ಯೆ 1000 ಆಗಲಿ. ಸಮೀಕ್ಷೆ ನಡೆಸಿದೆ ಅನೇಕ ಕಡೆ ಅಂತ ನಾನು ಹೇಳಿದ್ನಲ್ಲ, ಕೇವಲ 2 ಕೋಟಿ ಅಲ್ಲ, 2 ಕೋಟಿ ಅಂತನೂ ಕೇವಲ ಪತ್ರಿಕಾ ವರದಿ ಅಷ್ಟೇ, ಹೆಚ್ಚೇ ಇದ್ದಿರಬೇಕು. ಅನೇಕ ಜನ ಗುಪ್ತ ರೀತಿಯಿಂದ ಈ ಇದರಲ್ಲಿ ತೊಡಗಿದ್ದಾರೆ. ಈ ಹಿಂದೆ ಮನುಷ್ಯ ಮಾಡುವಂತಹ, ಸ್ತ್ರೀ ಪುರುಷರು ಮಾಡುವಂತಹ ವ್ಯಭಿಚಾರಗಳ ಬಗ್ಗೆ, ಅವರ ಸ್ವಭಾವದ ಬಗ್ಗೆ, ಅದನ್ನು ತಡೆಗಟ್ಟುವ ರೀತಿಯ ಬಗ್ಗೆ ನಾವು ಸ್ವಲ್ಪ ವಿಸ್ತೃತವಾಗಿ ನೋಡಿದ್ವಲ್ಲ. ಐಷಾರಾಮಿ ಜೀವನಕ್ಕೆ ಬೇಕಾದಂತಹ ಸಾಲ ಸೋಲಗಳನ್ನು ಒದಗಿಸಿಕೊಳ್ಳುವ ದೃಷ್ಟಿಯಿಂದ ಯೌವನದ ಉನ್ಮಾದದಲ್ಲಿ ಅನೇಕ ಜನ ಸ್ತ್ರೀ ಪುರುಷರು ವ್ಯಭಿಚಾರಾದಿಗಳನ್ನು ಮಾಡ್ತಾರೆ ಅಂತೆಲ್ಲ ಆಗ ನೋಡಿದ್ವಿ. ಅನೇಕ ಜನ ಹೊಟ್ಟೆ ಹೊರೆದುಕೊಳ್ಳುವುದಕ್ಕಾಗಿ ಕೂಡ ಇಂಥ ವೃತ್ತಿಗಿಳಿದಿದ್ದಾರೆ. ಆದರೆ ಒಂದು ಸಂಗತಿಯನ್ನು ನಾವು ಗಮನಿಸಬೇಕು. ಎಂಥ ಕಷ್ಟ ಬಂದರೂ ಕೂಡ ಬೆಳಿಗ್ಗೆ ಸೂರ್ಯ ಉದಯಿಸಿದ್ದರಿಂದ ಆರಂಭಿಸಿ ಸೂರ್ಯ ಅಸ್ತಂಗತನಾದ ಮೇಲೆ ಕೂಡ ಅನೇಕ ಸಮಯಗಳ ಕಾಲ ಕುಟುಂಬದ ಪೋಷಣೆಗಾಗಿ ನ್ಯಾಯಯುತವಾದ ಮಾರ್ಗದಲ್ಲೇ ದುಡಿದು ಕುಟುಂಬವನ್ನು ಎತ್ತಿ ಹಿಡಿಯುವಂಥವರಿದ್ದಾರೆ. ದೈಹಿಕ ದುಡಿಮೆ ಮಾಡಿ ಆ ಮೂಲಕ ಗಂಡ ಮಕ್ಕಳನ್ನ ಸಾಕುವಂಥವರಿದ್ದಾರೆ. ಅನೇಕ ಜನ ಗಂಡಂದರು ಯಾವುದೇ ದುಡಿಮೆ ಇಲ್ಲದೆ ಕೇವಲ ದುಶ್ಚಟಗಳಿಗೆ ದಾಸರಾಗಿ ಕಾಲ ಹಾಕುವಂಥ ಪ್ರಸಂಗ ಇದ್ದಾಗ ಗೃಹಿಣಿಯರಾದವರು ಕತ್ತಲ ಮಾರ್ಗದಲ್ಲಿ ಹೋಗದೆ, ಕತ್ತಲ ಕೂಪಕ್ಕೆ ಇಳಿಯದೆ ನ್ಯಾಯಯುತವಾದ ಮಾರ್ಗದಲ್ಲೇ ಕುಟುಂಬವನ್ನು ನಡೆಸುವಂಥವರಿದ್ದಾರೆ. ಅದನ್ನೇ ಮಹಾಭಾರತ ಹೇಳ್ತದೆ. ಸಹಸ್ರಿಣೋಪಿ ಜೀವಂತೆ, 1000 ರೂಪಾಯಿ ಇದ್ದವರು ಬದುಕ್ತಾರೆ, 100 ರೂಪಾಯಿ ಇದ್ದವರು ಬದುಕ್ತಾನೆ ಇದ್ದಾರಲ್ಲ. 100 ರೂಪಾಯಿ ಇದ್ದವರ ಜೀವನ ಕುಸಿದೇನು ಹೋಗಿಲ್ಲ, ಕಷ್ಟದಲ್ಲಿರಬಹುದು, ಆದ್ರೆ ಮರ್ಯಾದೆಯಿಂದಲೇ ಅವರು ಬದುಕ್ತಾ ಇದ್ದಾರಲ್ಲ ಅಂತ ಸ್ತ್ರೀಯರು ಕೂಡ. ಹಾಗೆ ಆ ಕತ್ತಲ ಕೂಪಕ್ಕೆ ಇಳಿಯದವರ ಸಂಖ್ಯೆ, ಕೂಪದಲ್ಲಿ ಇಳಿದವರ ಒಂದು ಉದ್ಧಾರಕ್ಕಾಗಿ ಕಂದೀಲು ಹಿಡಿದವರು, ದೀಪ ಹಿಡಿದವರು, ಅವರ ಸಂಖ್ಯೆಯಲ್ಲೂ ಕೂಡ ಹೆಚ್ಚಾಗಬೇಕು. ಇದ್ದಾರೆ ಅಂಥವರು ಕೂಡ. 130 ಕೋಟಿ ಜನಸಂಖ್ಯೆ ಇದೆ ನಮ್ಮ ದೇಶದಲ್ಲಿ. 1000 ಜನ ಪುರುಷರಿಗೆ ಸುಮಾರು 945 ಅಥವಾ 935 ಅಥವಾ 950 ಸ್ತ್ರೀಯರಿದ್ದಾರೆ. ಇನ್ನು 50 ಜನ ಪುರುಷರಿಗೆ ಸ್ತ್ರೀಯರೇ ಇಲ್ಲ ಅನ್ನುವಂಥ ಸಂಖ್ಯೆಯನ್ನು ಒಂದು ವರದಿಯನ್ನು ಕೂಡ ನಾವು ಕೇಳುತ್ತಿದ್ದೇವೆ. ಒಟ್ಟಾರೆ 130 ಕೋಟಿ ಜನರಲ್ಲಿ
ಸುಮಾರು 63 ಕೋಟಿ ಜನ ಮಾತ್ರ ಸ್ತ್ರೀಯರಾಗ್ತಾರೆ, 67 ಕೋಟಿ ಜನ ಪುರುಷರೇ ಇದ್ದಾರೆ. ನಮ್ಮ ದೇಶ ಯತ್ರ ನಾರ್ಯಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತಾ, ಸ್ತ್ರೀಯರಿಗೆ ಎಲ್ಲಿ ಗೌರವ ಸಲ್ಲುತ್ತದೋ ಅಲ್ಲಿ ದೇವತೆಗಳು ಸಂತೋಷ ಪಡ್ತಾರೆ. ಆ ವಾತಾವರಣದಲ್ಲಿ ಅಲ್ಲಿದ್ದು ಪೂಜೆಯನ್ನು ಸ್ವೀಕಾರ ಮಾಡ್ತಾರೆ. ಲಕ್ಷ್ಮೀದೇವಿಯು ಕೂಡ ತನ್ನ ನಿವಾಸ ಸ್ಥಾನ ಯಾವುದು ಅಂತ ಹೇಳುವಾಗ ತಮ್ಮ ಧರ್ಮದಲ್ಲಿರುವಂಥ ವಿಭೂಷಿತರಾದಂಥ ಪತಿವ್ರತೆಯರಾದಂಥ ನಾರಿಯರಲ್ಲಿ ನಾನಿರ್ತೇನೆ. ಧರ್ಮನಿತ್ಯೇ ಮಹಾಬುದ್ಧವು ಬ್ರಹ್ಮಣ್ಯೇ ಸತ್ಯವಾದಿಯಾದಂಥ ಮನುಷ್ಯನಲ್ಲಿ ನಾನಿರ್ತೇನೆ. ನಿತ್ಯ ಧರ್ಮಾಚರಣೆ ಮಾಡ್ತಿರುವಂಥವನು, ಇನ್ನೊಬ್ಬರನ್ನ ಶೋಷಣೆಗೆ ಒಳಪಡಿಸದೇ ಇರುವಂಥ ಮಹಾಧರ್ಮವನ್ನು ಆಚರಿಸುವವನು, ಅವನಲ್ಲಿ ನಾನಿರ್ತೇನೆ. ಪ್ರಶ್ರಿತೆ ದಾನಶೀಲೇಚ ಸದೈವ ನಿವಸಾಮ್ಯಹಂ ಅಂತ ಲಕ್ಷ್ಮೀದೇವಿ ಹೇಳಿದ ಮಾತಿದೆ. ಅಂಥವರು ಇದ್ದಾರೆ. ಆದರೆ ಇಂಥ ದುಷ್ಟ ಪ್ರವೃತ್ತಿಗಳು ಕೂಡ ಎಲ್ಲ ಕಾಲದಲ್ಲೂ ಇದ್ದೇ ಇವೆ. ಇದನ್ನೆಲ್ಲ ನಾವು ನಮ್ಮ ಸುತ್ತಮುತ್ತಲಿನ ಸಮಾಜದಲ್ಲಿ ನೋಡ್ತೀವಲ್ಲ. ನಮ್ಮ ಸುತ್ತಮುತ್ತಲು ಅನ್ಯಾಯವನ್ನ, ಅನಾಚಾರವನ್ನ ನೇರವಾಗಿ ಮಾಡುವಂಥವ್ರು ಎಷ್ಟೋ ಜನ ಇದ್ದಾರೆ. ಅವ್ರು ಮಾಡ್ತಿರುವ ಅನ್ಯಾಯವನ್ನ ನೋಡಿಯೂ ಕೂಡ ನೋಡದಂತೆ ಇದ್ದೇವೆ ಕೆಲವರು. ಮತ್ತೆ ಅವರು ಮಾಡ್ತಿರುವ ಅನ್ಯಾಯಗಳು, ಅನಾಚಾರಗಳು ಆ ಮೂಲಕ ಏನೊಂದು ಸರ್ವಿಸ್ ಅಥವಾ ಏನೊಂದು ಸರಕು, ಗೂಡ್ಸ್ ಅಂಡ್ ಸರ್ವಿಸ್ ಹುಟ್ಟುತ್ತದೆ. ಅದರ ಲಾಭವನ್ನು ತಗೊಳ್ಳಿಕ್ಕೆ ಇನ್ ಕೆಲವರು ನಾವು ಹಿಂಜರಿಯೋದಿಲ್ಲ. ಆ ಮೂಲಕ ನಾವು ಪರೋಕ್ಷವಾಗಿ ಅಂಥ ಅನೇಕ ದಾಸ ಪದ್ಧತಿಗಳಿಗೆ, ಗುಲಾಮಗಿರಿಗಳಿಗೆ ನಾವು ಪ್ರೋತ್ಸಾಹ ಕೊಟ್ಟಂತಾಗ್ತದೆ. ಧರ್ಮ ಅಂತ ಅನ್ನೋದು ಬಹಳ ಸೂಕ್ಷ್ಮವಾದದ್ದು. ರಾಗದ್ವೇಷಗಳಿಗೆ ಒಳಗಾದವರಿಗೆ, ಲೌಕಿಕ ವಿಷಯಗಳನ್ನೇ ಅರ್ಥ ಮಾಡಿಕೊಳ್ಳದಂಥವರಿಗೆ ಧರ್ಮದ ಮಾರ್ಗ ತಿಳಿಯುವುದೇ ಇಲ್ಲ. ಅದಕ್ಕಾಗಿ ಇಷ್ಟೆಲ್ಲ ನಾವು ಆಲೋಚನೆ ಮಾಡಬೇಕಾಗ್ತದೆ. ಮನುಷ್ಯನಿಗೆ ಏಕಾದಶಿ ಮೊದಲಾದ ಉಪವಾಸಗಳ ಆಚರಣೆ ಮಾಡದೆ ಹೋದರೆ, ಮತ್ಯಾವುದೋ ಧರ್ಮ ಕಾರ್ಯ ಮಾಡದೆ ಹೋದರೆ, ಧರ್ಮ ಕಾರ್ಯದ ಸೂಕ್ಷ್ಮಗಳ ಆಚರಣೆಯಿಂದ ಏನು ಫಲ ಬರಬಹುದು, ಅದನ್ನ ಮಾಡದೆ ಹೋದ್ರೆ ಏನು ಫಲ ಬರಬಹುದು, ಯಾವ ಪಾಪಕ್ಕೆ ಎಷ್ಟು ವರ್ಷ, ಎಷ್ಟು ತಿಂಗಳು, ಎಷ್ಟು ದಿನ ನರಕದಲ್ಲಿರಬೇಕಾಗ್ತದೆ, ಇದನ್ನೆಲ್ಲ ತಿಳಿಸುವಂತಹ ಶಾಸ್ತ್ರಗಳಿವೆ. ನಮ್ಮ ನಾಲಿಗೆ ತುದಿಯಲ್ಲಿ ಅಂಥ ಎಲ್ಲ ಧರ್ಮವಾಕ್ಯಗಳು ಕುಣಿದಾಡ್ತಾ ಇರ್ತವೆ. ಆದರೆ ನಮ್ಮಿಂದ ಆಗುವಂತಹ ಶೋಷಣಗಳು, ಪುರುಷರಿಂದ ಸ್ತ್ರೀಯರಿಗಾಗಬಹುದು, ಸ್ತ್ರೀಯರಿಂದಲೇ ಪುರುಷರ ಶೋಷಣ ಆಗಬಹುದು, ಇಂಥವು ಯಾವ ಕಾಲಕ್ಕೂ ನಡೆದೇ ಇರ್ತವೆ. ಹಾಗಾಗಿ ನಾವು ಲುಬ್ಧಚೇತಸರಾಗಬಾರದು. ಬದುಕಲಿಕ್ಕೆ ಅನೇಕ ದಾರಿಗಳಿವೆ. ಹಾಗಿರುವಾಗ ಇಂಥ ನೀಚ ಮಾರ್ಗವನ್ನು ನಾವ್ಯಾಕೆ ಪೋಷಿಸಬೇಕು? ನೇರವಾಗಿ ಪೋಷಿಸದೇ ಇದ್ರೂ ಕೂಡ ಪರೋಕ್ಷವಾಗಿ ನಮ್ಮಿಂದ ಒಂದು ಸಮರ್ಥನೆ ಅಂತ ಅನೇಕ ಅನ್ಯಾಯಗಳಿಗೆ ಆಗ್ತಾನೆ ಇರ್ತದೆ. ಅದ್ರ ಬಗ್ಗೆ ನಮ್ಮ ಒಂದು ಎಚ್ಚರ ಇರಬೇಕು. ಆ ಸಂಸ್ಕಾರಗಳನ್ನು ನಾವು ಮಹಾಭಾರತಾದಿ ಗ್ರಂಥಗಳ ಮೂಲಕ ಏನು ನಮ್ಮ ಮನಸ್ಸಿನಲ್ಲಿ ಬಿತ್ತುತ್ತೇವೆ, ಅವು ಮುಂದಿನ ನಮ್ಮ ಜೀವಮಾನ ಹೇಗಿರಬೇಕು ಅಂತ ಅನ್ನೋದನ್ನ ನಿರ್ದೇಶಿಸ್ತವೆ, ಗೈಡ್ ಮಾಡ್ತವೆ. ಅದಕ್ಕಾಗಿ ಎಲ್ಲ ಪ್ರಯತ್ನ. ಮಹಾಭಾರತದ ಅಧ್ಯಯನ ಏನಿದೆ ಅದು ಕೇವಲ ಅಧ್ಯಯನ ಮಾಡಿ, ಗ್ರಂಥಕ್ಕೆ ಮಂಗಳಾರತಿ ಮಾಡಿ, ಅದಕ್ಕೆ ನಮಸ್ಕಾರ ಮಾಡಿ ಹೊರಟು ಹೋಗಿಬಿಡುವಂತಹ ಅಧ್ಯಯನ ಅಲ್ಲ ಅದು. ಮಹಾಭಾರತದ ಪ್ರವಚನ ಅಥವಾ ಶ್ರವಣ ಒಂದು ನ್ಯೂಸ್ ರೀಡಿಂಗ್ನಂತೆ, ನ್ಯೂಸ್ಗಳನ್ನು ಓದುವ ಕೆಲಸದಂತೆ, ಮತ್ತೆ ನ್ಯೂಸ್ಗಳನ್ನು ಕೇಳುವ ಕೆಲಸದಷ್ಟು ತುಂಬಾ ಹಗುರವಾದ, ಸುಮ್ಮನೆ ಹೊಟ್ಟೆಪಾಡಿಗಾಗಿ ಮಾಡುವಂಥ ಏನೋ ಒಂದು ಕೆಲಸ ಅಲ್ಲ ಮಹಾಭಾರತದ ಮತ್ತೆ ಉಳಿದ ಗ್ರಂಥಗಳ ಶ್ರವಣ ಅಂತ ಅನ್ನೋದು. ಅದು ನಮ್ಮನ್ನು ಕೈ ಹಿಡಿದು ಕಾಪಾಡಬೇಕಾಗ್ತದೆ. ಅದು ನಮಗೆ ಈ ಎಲ್ಲ ಶ್ಲೋಕಗಳ, ಈ ಎಲ್ಲ ಅಧ್ಯಾಯಗಳ ಮೂಲಕ ಒಂದು ಸಂದೇಶವನ್ನು ಕೊಡಬೇಕು. ನಮ್ಮನ್ನು ಯಾವತ್ತೂ ಕೂಡ ಆ ಎಚ್ಚರ ಬಿಟ್ಟು ಹೋಗಬಾರದು. ಮತ್ತೆ ನಾವು ಅದನ್ನೇ ಮನನ ಮಾಡುವುದು ಈ ಕಾರಣಕ್ಕಾಗಿ.
ಅನೇಕ ಜನ ದೊಡ್ಡವರಾದವರು ಕೂಡ, ತಿಳಿದಂಥವರು, ಜ್ಞಾನಿಗಳಾದವರಂಥವರು ಕೂಡ ಅನೇಕ ತಪ್ಪುಗಳನ್ನು ಕೆಲವು ಬಾರಿ ಮಾಡಿಬಿಡ್ತಾರೆ. ಹಾಗಿರುವಾಗ ನಮ್ಮಂಥ ಸಾಮಾನ್ಯರ ಪಾಡೇನು ಅನ್ನೋದನ್ನು ನಾವು ಗಮನಕ್ಕೆ ತಂದ್ಕೋಬೇಕು. ಹೀಗೆಲ್ಲ ನಮ್ಮಷ್ಟಕ್ಕೆ ನಾವು ಮನನ ಮಾಡ್ತಾನೇ ಇದ್ರೆ ಹೇಗೆ ಬದುಕಬೇಕು ಮನುಷ್ಯ, ನಾನು ಹೇಗೆ ಬದುಕಬೇಕು, ನನ್ನಿಂದ ಯಾವ ತಪ್ಪು ನಡೆದಿದೆ, ನನಗೇನು ಅನ್ಯಾಯಗಳಾಗ್ತಿವೆ ಅಂತ ಮಾತ್ರ ನಾನು ಆಲೋಚನೆ ಮಾಡುವುದಲ್ಲ, ನನ್ನಿಂದ ಏನು ಅನ್ಯಾಯ ಆಗ್ತಿದೆ ಅಂತ ಕೂಡ ನಾನು ಆಲೋಚನೆ ಮಾಡಿದರೆ ಆಗ ನನಗೆ ಯಾವುದು ಪ್ರತಿಕೂಲವೋ ಅದನ್ನು ನಾನು ಮತ್ತೊಬ್ಬರಿಗೆ ಮಾಡಬಾರದು ಅಂತನ್ನುವಂಥ ಎಚ್ಚರವನ್ನು ತೋರಿಸಿದರೆ ಅದರಿಂದ ನನ್ನಿಂದ ಆಗುವ ತಪ್ಪುಗಳು ಕಡಿಮೆ ಆಗ್ತವೆ. ಅದಕ್ಕಾಗಿ ಇಷ್ಟೆಲ್ಲ ಒಂದು ಮನನ. ಹಿರಿಯ ವಿದ್ವಾಂಸರಾದಂತಹ ಗೋವಿಂದಾಚಾರ್ಯ ಮೊದಲಾದವರು ಕೂಡ ಆ ದಾಸಿ ಪದ್ಧತಿ ಅದನ್ನ ಟೀಕಿಸಿರುವುದನ್ನ ಗಮನಕ್ಕೆ ತಂದಿದ್ದೇನೆ. ಮುಖ್ಯವಾಗಿದು ಭಗವದ್ಗೀತೆಯ ಒಂದು ಸಂದೇಶಕ್ಕೆ, ಭಗವದ್ಗೀತೆ ಯಾವ ರೀತಿ ನಾವು ಬದುಕಬೇಕು ಅಂತ ನಮ್ಮಿಂದ ನಿರೀಕ್ಷೆ ಮಾಡಿದೆ, ಏನು ಸಂದೇಶಗಳನ್ನು ಕೊಟ್ಟಿದೆ, ಅದಕ್ಕೆ ಹೊಂದಾಣಿಕೆ ಆಗುವಂತಹ ಮಾರ್ಗ ಅಲ್ಲ ಇದು. ಶಾಸ್ತ್ರ ಅನೇಕ ವಿಷಯಗಳನ್ನ, ಅನೇಕ ಪದ್ಧತಿಗಳನ್ನ ಹೇಳಲಿ, ಆದರೆ ನಾವು ಆ ಪ್ರಚಲಿತವಾಗಿರುವಂತಹ ಅನೇಕ ಪದ್ಧತಿಗಳನ್ನ ನೋಡಿಯೂ ಕೂಡ, ಗಮನಿಸಿಯೂ ಕೂಡ ವೈಯಕ್ತಿಕವಾಗಿ ನಾವು ಹೇಗೆ ಬದುಕಬೇಕು ಅಂತ ಅನ್ನೋದನ್ನು ಕೂಡ ಶಾಸ್ತ್ರ ಹೇಳೇ ಇದೆಯಲ್ಲ. ಅಂಥ ಎಚ್ಚರ ನಮಗೆ ಬರಬೇಕಾಗಿದೆ. ಅದಕ್ಕಾಗಿ ಈ ಎಲ್ಲ ಒಂದು ಪ್ರಯತ್ನ ಇಷ್ಟು ದೀರ್ಘವಾಗಿ ಇವತ್ತು ಮತ್ತು ನಿನ್ನೆ ಅದನ್ನು ಹೇಳುವಂಥ ಒಂದು ಪ್ರಯತ್ನ ಮಾಡಿದ್ದೇನೆ. ಇದರ ಬಗ್ಗೆ ನೀವು ನಿಮ್ಮ ಅಭಿಪ್ರಾಯವನ್ನು ತಿಳಿಸಬೇಕು. ಈಗೇನು ಪ್ರಸ್ತುತ ಅಧ್ಯಾಯ ನಡೆದಿದೆ ಇದರಲ್ಲಿ ಆ ಸತ್ಯವಂತನ ಬಳಿಗೆ ಸಾವಿತ್ರಿಯ ಗಂಡ ಸತ್ಯವಾನ್ ಇರಬಹುದು ಈತ, ಅವನ ಬಳಿಗೆ ಪ್ರಜೆಗಳೆಲ್ಲ ಹೋಗಿ ಪ್ರಶ್ನೆ ಮಾಡಿದ್ದಿದೆ. ಅದರ ಒಂದು ಉಲ್ಲೇಖವನ್ನು ಇಲ್ಲೇ ನಾವು ನೋಡ್ತೇವೆ. ಒಬ್ಬ ವರನಿಂದ ಕನ್ಯಾಶುಲ್ಕವನ್ನ ಕನ್ಯೆ ಕಡೆಯವರು ಪಡೆದಿರ್ತಾರೆ, ಆದರೆ ಅವನು ಮೊದಲೇ ಮೃತನಾಗಿಬಿಡ್ತಾನೆ. ಆಗ ಆ ಕನ್ಯೆಯನ್ನ ಬೇರೆಯವನಿಗೆ ಪಾಣಿಗ್ರಹಣ ಕೊಡಬಹುದೇ ಹೇಗೆ? ಈ ಸಂಶಯವನ್ನು ಪರಿಹರಿಸು, ನೀನು ನಮಗೆ ಮಾರ್ಗದರ್ಶಕ ಅಂತ ಅವನನ್ನು ಕೇಳಿದ್ರಂತೆ. ಅವನು ಹೇಳಿದ, ಯತ್ರ ಇಷ್ಟಂ ತತ್ರ ದೇಯಾಸ್ ಕನ್ಯಾ. ಕನ್ಯೆಗೆ ಯಾರನ್ನು ಮದುವೆ ಮಾಡಿಕೊಳ್ಬೇಕು ಅಂತ ಅಪೇಕ್ಷೆ ಇರ್ತದ ಅಲ್ಲಿಯೇ ಮದುವೆ ಮಾಡಿಕೊಡ್ಬೇಕು. ಕುರ್ವತೆ ಜೀವತೋಪ್ಯೇವಂ ಮೃತೇ ನೈವಾಸ್ತಿ ಸಂಶಯ. ಇನ್ನು ಕನ್ಯಾಶುಲ್ಕ ಕೊಟ್ಟವನು ಬದುಕಿದ್ದಾಗಲೇ ಅವನನ್ನು ಬಿಟ್ಟು ಬೇರೆಯವರಿಗೆ ಕೊಡಬಹುದು ಶ್ರೇಷ್ಠನಾದವರ ಸಿಕ್ಕಾಗ ಅಂತಿರುವಾಗ, ಸತ್ತವನ ಬಗ್ಗೆ ನಾವು ಏನು ಹೇಳಬೇಕಾಗಿದೆ? ಸತ್ತವನು ಸತ್ತ ಮತ್ತೆ ಮರಳಿ ಬರುವುದಿಲ್ಲ ಅನ್ನೋ ವಾಸ್ತವವನ್ನು ತಿಳ್ಕೊಂಡು ಅವಳನ್ನ ಬೇರೆಯವರಿಗೆ ಮದುವೆ ಮಾಡಿ ಕೊಡಬೇಕು. ಒಂದು ವೇಳೆ ತಂದೆ ತಾಯಿಯಂದ್ರು ಸಮ್ಮತಿಸಿದ್ರೆ, ವರನು ಯೋಗ್ಯನಾಗಿದ್ದರೆ, ಆಗ ಆ ಶುಲ್ಕ ಕೊಟ್ಟು ಏನು ಮೃತನಾದವನು ಇರ್ತಾನೆ, ಆ ಮೃತನಾದವನ ತಮ್ಮನನ್ನ ಅವಳು ಮದುವೆ ಮಾಡ್ಕೊಳ್ಬಹುದು. ದೇವರಂ ಪ್ರವಿಶೇತ್ ಕನ್ಯಾ, ಅದು ಅವಳಿಗೆ ಅಪೇಕ್ಷೆ ಇದ್ರೆ ಆ ಅವಕಾಶ ಕೊಡಬಹುದು. ಅದು ಈ ಯುಗದಲ್ಲಿ ಅದಕ್ಕೆ ಅವಕಾಶ ಇದ್ದಂತಿಲ್ಲ, ಪ್ರಾಚೀನ ಯುಗದಲ್ಲಿ ಮಾತ್ರ ಅದಕ್ಕೆ ಅವಕಾಶ. ಅಥವಾ ತಮೇವ ಅನುಗತಾ ಭೂತ್ವ ಪಾಣಿಗ್ರಾಹಸ್ಯ ಕಾಮ್ಯಯ, ಅಥವಾ ಯಾರು ಕನ್ಯಾಶುಲ್ಕ ಕೊಟ್ಟಿದ್ರು ಅವನು ಮೃತನಾಗಿದ್ದಾನೆ, ಅವನ ಬಗ್ಗೆನೇ ಇವಳಿಗೆ ಅನುರಾಗ ಇದ್ರೆ ಅವನನ್ನು ಬಿಟ್ಟು ಬೇರೆಯವಳನ್ನ ಮದುವೆ ಆಗುವುದಿಲ್ಲ ಅಂತ ಅವಳಿಗೇನಾದರೂ ಭಾವನೆ ಇದ್ರೆ ಜೀವಮಾನ ಪೂರ ಅವಳು ಇದ್ದು ತಪಸ್ಸನ್ನಾದರೂ ಮಾಡಬಹುದು. ತಪ್ಪೇದ್ವಾ ಅಪಿ ತಪಃ ಪುನಃ. ಲಿಖಂತೇವಂತು ಕೇಶಾಂಚಿತ್ ಅಪರೇಷಾಂ ಶನೈರಪಿ. ಇದೆಲ್ಲ ಒಂದು ಐಚ್ಛಿಕ, ಬೇರೆಯವರನ್ನ ಅವಳು ಮದುವೆ ಮಾಡಿಕೊಳ್ಬಹುದು ಬೇಡ ಅನ್ನೋದು ಕಡ್ಡಾಯ ವಿಷಯ ಏನಲ್ಲ, ಇದೊಂದು ಐಚ್ಛಿಕವಾದದ್ದು. ಬೇರೆ ಯಾವುದೇ ಕಾರ್ಯಕ್ರಮ ಮೊದಲು ನಡೆದಿದ್ರು ಕೂಡ, ಹರಿದ್ರಾ ಸ್ನಾನ ಅಂದ್ರೆ ಅರಿಶಿಣ ಹಚ್ಚುವ ಕಾರ್ಯಕ್ರಮ ಮೊದಲಾದ ಯಾವುದೇ ನಡೆದಿದ್ರು ಕೂಡ, ಸಂಕಲ್ಪ ಆಗಿದ್ರು, ಹೋಮ ಇತ್ಯಾದಿಗಳನ್ನ ಆಗಿದ್ರು, ಅಯೋಗ್ಯನಾದ ವರನನ್ನು ಬಿಟ್ಟು ಯೋಗ್ಯನಾದ ವರನನ್ನ ಆಗ ನೋಡಿದರೆ ಆಗ ಇನ್ನು ಆ ವರನ ಯೋಗ್ಯನಾದವನಿಗೆ ಮದುವೆ ಮಾಡಿಕೊಡ್ಬೇಕು.
ವೃಷಾವಾದಸ್ತು ಪಾತಕಃ. ಮೊದಲನೇ ಅವನಿಗೆ ಸುಳ್ಳು ಹೇಳಿದ ಪಾಪ ಈ ತಂದೆಯವನಿಗೆ ಬರಬಹುದಷ್ಟೇ, ತಂದೆಯಾದವನಿಗೆ. ಆದರೆ ಕನ್ಯೆ ವಿವಾಹಿತಳಾದಳು ಅಂತಲ್ಲ. ಕನ್ಯೆ ವಿವಾಹಿತಳಾಗುವುದು ಸಪ್ತಪದಿ ಮೊದಲಾದವುಗಳ ಬಳಿಕವೇ. ಪಾಣಿಗ್ರಹಣ ಮಂತ್ರಾಣ ನಿಷ್ಠಾ ಸ್ಯಾತ್ ಸಪ್ತಮೇ ಪದೇ. 7 ಹೆಜ್ಜೆಗಳನ್ನು ಇಟ್ಟ ಮೇಲೆ ಆ ವಿವಾಹ ಸಂಪನ್ನ ಆಗ್ತದೆ. ಚ ಅದ್ಭಿಹಿ ಪ್ರದೀಯತೆ. ನೀರಿನ ಮೂಲಕ ಕನ್ಯಾಪಿತೃವಾದವನು ವರನಿಗೆ ಮದುವೆ ಮಾಡಿಕೊಡ್ತಾನಲ್ಲ, ಆವಾಗಲೇ ಅವಳು ಧರ್ಮಪತ್ನಿ ಆಗ್ತಾಳೆ. ಹೀಗೆ ಕನ್ಯಾದಾನ ಮತ್ತು ಸಪ್ತಪದಿ ತುಳಿಯುವುದು ಇವೇ ಬಹಳ ಮುಖ್ಯವಾದಂತಹ ಸಂಗತಿಗಳು. ಇತರವು ಯಾವುವು ಕೂಡ ಆ ವಿವಾಹ ಆಯಿತು ಅಂತ ಮಾಡಬೇಕಾದ ನಿರ್ಣಯಕ್ಕೆ ಕಾರಣ ಅಲ್ಲ. ತನಗೆ ಅನುಕೂಲವಾದವಳನ್ನು, ತನ್ನ ವಂಶಕ್ಕೆ ಹೊಂದುವಂಥವಳನ್ನು, ಅನುಕೂಲಾಂ ಅನುವಂಶಾಂ ಭ್ರಾತ್ರಾದತ್ತಾಂ ಅಪಾಗ್ನಿಕಾಂ, ತಂದೆ ತಾಯಿಂದರು ಅಥವಾ ಸಹೋದರರು ಮದುವೆ ಮಾಡಿಕೊಡಬೇಕು. ಅಪಾಗ್ನಿಕಾಂ, ಅಗ್ನಿ ಸಾಕ್ಷಿಯಾಗಿ ಮದುವೆ ಮಾಡಿಕೊಡಬೇಕು. ಪರಿಕ್ರಮ್ಯ ಯಥಾ ನ್ಯಾಯಂ, ಅಗ್ನಿಯ ಸುತ್ತಲೂ ಸಪ್ತಪದಿ ಮಂತ್ರಗಳ ಮೂಲಕವಾಗಿ ಪರಿಕ್ರಮ ಆಗಬೇಕು. ಅವಳನ್ನೇ ಆತ ಪತ್ನಿ ಅಂತ ಸ್ವೀಕರಿಸಬೇಕು ಅಂತ ಅಲ್ಲಿಗೆ ಈ ಒಂದು ಅಧ್ಯಾಯ, ಈಗ ಪ್ರಸಕ್ತ ನಡೆದಿರುವಂತಹ ಅಧ್ಯಾಯ ಅದು ಇಲ್ಲಿಗೆ ಸಮಾಪ್ತಿಯನ್ನು ಕಾಣುತ್ತದೆ. ವಾವಿಳ್ಯ ರಾಮಸ್ವಾಮಿ ಶಾಸ್ತ್ರಿಗಳ ಪಾಠದಲ್ಲಿ 40ನೇ ಅಧ್ಯಾಯ, ಟಿ.ಆರ್. ಕೃಷ್ಣಾಚಾರ್ಯರ ಪಾಠದಲ್ಲಿ 79ನೇ ಅಧ್ಯಾಯ, ವೈಷ್ಣವ ಪಾಠದಲ್ಲಿ 74ನೇದ್ದು, 44ನೇ ಅಧ್ಯಾಯ ಉತ್ತರ ಭಾರತದ ಗೀತಾ ಪ್ರೆಸ್ಸಿನ ಪಾಠದಲ್ಲಿ. ಅದು ಇಲ್ಲಿಗೆ ಸಮಾಪ್ತವಾಗಿದೆ. ಇವತ್ತಿನ ಭಾಗವು ಕೂಡ ಇಲ್ಲಿಗೆ ಸಮಾಪ್ತವಾಗಿದೆ.